ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನೇ ಭೂಮಿಕಾ ಸುದರ್ಶನ್. ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಮ್ಮ ಚಾನಲಲ್ಲಿ ಬರೀ ರೈಸ್ ಐಟಮು, ಸಾಂಬಾರು, ಗ್ರೇವಿ, ಪಲ್ಯ ಇಂಥದೇ ನೋಡ್ತಿದ್ರಿ ಅಲ್ವಾ. ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲೂ ರವೆ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಕಪ್ ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ನೀರು ಕುದಿಯೋದಕ್ಕೆ ಶುರು ಆಯಿತು. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಇಂಚು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್, 1 ಗರಿ ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಹಾಗೆ 2 ಕುದಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಿದ್ದ ಹಾಗೆ ಫ್ಲೇಮ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಮೀಡಿಯಮ್ ರವೆ. ಈ ರವೆ 1 ಕಪ್ ರವೆ ತೊಗೊಂಡಿದ್ದೀನಿ. ಈ ರವೆನ ಹೀಗೆ ಸ್ವಲ್ಪ ಒಂದು 3 ಬ್ಯಾಚ್ ಹಾಕೊಂಡು ಹಿಂಗೆ ತಿರುಗಿಸ್ಕೋಬೇಕು. ನಿಮ್ಗಳಿಗೆ ಚೆನ್ನಾಗಿ ಕಣ್ಣೆಲ್ಲ ಕಾಣಿಸ್ತಿರೋರು ಅಟ್ಟೆ ಟೈಮ್ ಒಂದೇ ಸಲ ನಿಧಾನವಾಗಿ ರವೆನ ಹಾಕೊಂಡು ತಿರುಗಿಕೊಳ್ಳಿ. ಆವಾಗ ಒಂದು ಚೂರು ಗಂಟಾಗದಿದ್ದಂಗೆ ಆಗುತ್ತೆ. ನೋಡಿ, ಬ್ಲೈಂಡ್ ಆಗಿರೋರು ಕೈಯಲ್ಲಿ ಒಂದೊಂದು ಸ್ವಲ್ಪ 3 ರಿಂದ 4 ಬ್ಯಾಚ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ಹಿಂಗೆ ಮಿಕ್ಸ್ ಮಾಡ್ತಾ ಎಷ್ಟು ಗಟ್ಟಿಗೆ ಆಗ್ತಾ ಇದೆ. ಇನ್ನೊಂದು 2 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹಾಕಬೇಕಾದ್ರೆಲ್ಲ ಪರ್ಫೆಕ್ಟಾಗಿ ಸೆಂಟ್ರಿಗೆ ಹಾಕೋಕ್ಕಾಗಲ್ಲ. ಒಂದು ಅಂದಾಜು ಮೇಲೆ ಹಾಕ್ತಾ ಇರ್ತೀನಿ. ಟರ್ನ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದ್ದು ಒಂದು ಸೈಡ್ ನಾನು ರವೆ ಹಾಕೇ ಇರಲಿಲ್ಲ, ಬರೀ ನೀರಂಶನೇ ಇತ್ತು ಅನಿಸುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಟೈಟ್ ಆಗಲಿ. ಫುಲ್ ಗಟ್ಟಿಗೆ ಹೆಂಗೆ ಅಂದರೆ ರೊಟ್ಟಿ ಹಿಟ್ಟಿನ ಹದ ಬರಬೇಕು. ಆ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ತಿರುಗ್ಕೋತಾ ಇದೆ. ನೋಡಿ, ಎಷ್ಟು ಅರಳ್ತಾ ಅದು ಗಟ್ಟಿ ಆಗ್ತಾ ಇದೆ. ಅದು ಇನ್ನೂ ಒಂದು ಸ್ವಲ್ಪ ಅರಳ್ಕೊಳ್ತಾ ಗಟ್ಟಿ ಆಗುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಣ್ಣಗಾಗಬೇಕಿದು. ನೋಡಿ, ಮುಟ್ಟೋಷ್ಟು ಬೆಚ್ಚಗಿದೆ. ಹಾಗೆ ನೀವು ಬರೀ ಕೈಯಲ್ಲಿ ಮುಟ್ಟಿದ್ರೆ ಅಂಟ್ಕೊಳ್ಳುತ್ತೆ. ಒಂಚೂರು ಎಣ್ಣೆ ಕೈ ಮಾಡ್ಕೊಳ್ಳಿ. ಹಿಂಗೆ ಕೈಯೆಲ್ಲ ಎಣ್ಣೆ ಮಾಡಿಕೊಂಡು ಹಿಂಗೆ ಮುಟ್ಟಿದ್ರೆ ನಾದಕ್ಕೆ ಚೆನ್ನಾಗಿರುತ್ತೆ. ಸೇಮ್ ರೊಟ್ಟಿ ಹಿಟ್ಟಿನ ಹದ ಅಂತ ಅಂದ್ಕೊಳ್ಳಿ, ಆ ಥರ ಇರುತ್ತೆ. ಇದನ್ನು ಒಂದ್ಸಲ ನಾದ್ಕೊಂಡ್ಬಿಡ್ಬೇಕು. ನಾದ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಉಂಡೆ ಮಾಡಿಕೊಂಡು ಸೇಮ್ ಉದ್ದಿನ ವಡೆ ಯಾವ ಥರ ನಾವು ಮಧ್ಯೆ ಹೋಲ್ ಮಾಡ್ಕೋತೀವಿ ಆ ಥರ ಹೋಲ್ ಮಾಡ್ಕೊಳ್ಳೋಣ. ಆವಾಗ ಎಣ್ಣೆಗೆ ಬಿಟ್ಟು ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ದಪ್ಪ ಬೇಕು ವಡೆ ಅಷ್ಟು ದಪ್ಪ. ನಾನು ಒಂದು ಪುಟ್ಟು ನಿಂಬೆಹಣ್ಣಿನ ಗಾತ್ರದ್ದು ಉಂಡೆ ಮಾಡಿಕೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಹಿಂಗೆ ಹೋಲ್ ಮಾಡಿದ್ರೆ ನೋಡಿ, ಕ್ಲೀನಾಗಿ ಹಿಂಗೆ ಹೋಲ್ ಮಾಡ್ಕೋಬೇಕು. ಸೆಂಟ್ರಲ್ಲೇ ಇದೆಯೋ ಏನೋ ಗೊತ್ತಿಲ್ಲ, ಹಿಂಗೆ ಎಲ್ಲನೂ ಹೋಲ್ ಮಾಡಿ ಇಟ್ಕೊಳ್ತೀನಿ. ಎಲ್ಲ ಉಂಡೆ ಕಟ್ಕೊಂಡು ಮಧ್ಯ ಹೋಲ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಇದು ಒಂದು ದೊಡ್ಡ ಟಾಸ್ಕೇ ಅನ್ಬೋದು ನನಗೆ. ಉಂಡೆ ಕಟ್ಟೋದು ಸುಲಭ, ಪ್ರೆಸ್ ಮಾಡೋದು ಸುಲಭ, ಆದರೆ ಮಧ್ಯ ಹೋಲ್ ಮಾಡೋದಿದೆ ನೋಡಿ, ಕ್ಲೀನಾಗಿ ಸೆಂಟ್ರಿಗೆ ಅಳತೆ ಇಟ್ಕೊಂಡು ಹೋಲ್ ಮಾಡೋದು ಸ್ವಲ್ಪ ಕಷ್ಟನೇ ನನಗೆ. ಇವಾಗ ಇದನ್ನು ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಏರ್ ಫ್ರೈಯರ್ ಇದ್ದರೆ ಅದರಲ್ಲಿ ಬೇಕಾದರೂ ಇಟ್ಕೊಂಡು ಏರ್ ಫ್ರೈಯರ್ ಮಾಡ್ಕೋಬೋದು. ಇವಾಗ ಎಣ್ಣೆಲಿ ಇಟ್ಟು ಕರಿಯೋದನ್ನು ಸುದರ್ಶನ್ ತೋರಿಸ್ತಾರೆ. ಎಣ್ಣೆ ಹದವಾಗಿ ಕಾಯಿಸ್ಕೋಬೇಕು. ಒಂದು ಹಾಕಿ ನೋಡಿದೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಅಂದ್ಕೊಂಡು ಎಣ್ಣೆ ಕಾದಿತ್ತು, ಚೆನ್ನಾಗಿ ಬೇಯಿಸ್ಕೊಟ್ರು. ಇವಾಗ ಇದನ್ನು ಪ್ಲಸ್ ಆಕಾರದಲ್ಲಿ ನಾನು ಹಾಕೊಡ್ತೀನಿ. ನಿಮಗೇನು ಆರಾಮ್ಸೆ ಹಾಕೋಬೋದಲ್ಲ. ಬ್ಲೈಂಡ್ ಅವ್ರು ಏನಾದರೂ ಮಾಡಬೇಕಾದ್ರೆ 4 ದಿಕ್ಕಲ್ಲೂ ಹಾಕೊಂಡು ಬನ್ನಿ. ಆವಾಗ ಏನು ಟೆನ್ಷನ್ನೇ ಇರೋದಿಲ್ಲ. ನೋಡಿ, ಇದನ್ನು ಹಾಕಿದ ತಕ್ಷಣ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. 1 ನಿಮಿಷನಾದರೂ ಬಿಟ್ಬಿಡಿ. ನಂತರ ಸ್ಪ್ಯಾಚುಲಾ ಸಹಾಯದಿಂದ ರಿವರ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ 1 ನಿಮಿಷ ಆದಮೇಲೆ ತಿರುವಾಕೊಂಡು ಬೇಯಿಸ್ಕೊತಾ ಇದ್ದಾರೆ. ಇದನ್ನು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಇದು ಹೇಗೆ ಅಂತ ಅಂದರೆ, ನಮಗೆ ಮದ್ದೂರು ವಡೆ ಎಲ್ಲ ನಕ್ಕ ಇದ್ದರೆ ಬೇಯಿಸೋದು ಗೊತ್ತಾಗುತ್ತೆ. ಆ ಹದದಲ್ಲಿ ಇದನ್ನು ಬೇಯಿಸ್ಕೋಬಹುದು. ಇಲ್ಲಾಂದರೆ ಉದ್ದಿನ ವಡೆ ಬೇಯಿಸ್ತಿರಲ್ಲ, ಉದ್ದಿನ ವಡೆ ಬೇಗ ಬೆಂದ್ಕೊಳ್ಳುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೀವು ಅನ್ಕೋಬೋದು ಇದರಲ್ಲಿ ಏನಿದೆ ಸ್ಪೆಷಲ್ಲು, ಉಪ್ಪಿಟ್ಟನ್ನೇ ತಟ್ಟಿಬಿಟ್ಟು ಉಂಡೆ ಕಟ್ಬಿಟ್ಟು ಮಾಡಿದ್ದಾರೆ ಅಂತ. ಹಂಗೆ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಉಪ್ಪಿಟ್ಟನ್ನ ರವೆ ಹುರಿದು ಮಾಡಿರ್ತೀವಿ, ಅದನ್ನ ಉಂಡೆ ಕಟ್ಟಿಂಗ್ ಬಿಡಕ್ಕೆ ಹೋದರೆ ಎಲ್ಲ ಉದುರೋಗ್ಬಿಡುತ್ತೆ, ಅಂದರೆ ಒಡ್ಕೊಂಡ್ಬಿಡುತ್ತೆ. ಇದನ್ನು ಹಾಗೆ ಡೈರೆಕ್ಟ್ ರವೆನ ನಾವು ಹಾಕಿ ಉಂಡೆ ಕಟ್ಟಿ ಮಾಡಿರೋದ್ರಿಂದ ಈ ಫಿನಿಶಿಂಗ್ ಬರೋದು. ಅಂಚೆಲ್ಲ ನೀವು ಕ್ಲೀನಾಗಿ ಫಿನಿಶಿಂಗ್ ಚೆನ್ನಾಗಿ ಕೊಟ್ಕೊಳ್ಳಿ. ನಾನು ಒಂದು ಅಂದಾಜು ಮೇಲೆ ಮಾಡಿರೋದ್ರಿಂದ ಹೇಗೆ ಬರ್ತಿದೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು.
ತಿರ್ವಾಕೊಂಡು ಒಂದು 4 ನಿಮಿಷನೇ ಬೇಯಿಸ್ಕೊಂಡಿದೆ. ಇದು ಸ್ವಲ್ಪ ಬೇಯೋದು ನಿಧಾನ. ಲೈಟಾಗಿ ಕಲರ್ ಚೇಂಜ್ ಆದಾಗ ನೀವು ತೆಗೆದ್ರೆ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿರುತ್ತೆ. ಇಲ್ಲ ನಿಮಗೆ ತುಂಬ ಕ್ರಿಸ್ಪಿ ಆಗಿರಬೇಕು ಅಂತ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ನಂತರ ಒಂದು ಸ್ಟ್ರೈನರ್ಗೆ ಹಾಕೊಳ್ಳಿ. ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ಸಕ್ಕದಾಗಿರುತ್ತೆ. ಇದೇ ಥರ ಉಳಿದಿರೋ ಅಂಥ ಎಲ್ಲ ವಡೆಗಳನ್ನು ಬೇಯಿಸ್ಕೊಳ್ಳೋಣ. ಬಿಸಿ ಬಿಸಿ ರವೆ ವಡೆ ರೆಡಿ ಆಗಿದೆ ನೋಡಿ. ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ, ಸಕ್ಕದಾಗಿದೆ ಟೇಸ್ಟ್ ಅಂತೂ. ಇದನ್ನಂತೂ ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಮುರಿದ್ರೇ ನಿಮಗೆ ಅದರದ್ದು ಸೌಂಡ್ ಕೇಳಿಸ್ತಾ ಇರ್ಬೋದು, ಎಷ್ಟು ಕ್ರಿಸ್ಪಿಯಾಗಿರೋ ಸೌಂಡ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಯಾರಿಗೆ ಉದ್ದಿನ ವಡೆ ಮಾಡೋದೆಲ್ಲ ಕಷ್ಟ ಅನಿಸುತ್ತೆ ಅಂಥವ್ರು ನೋಡಿ ಇದನ್ನು ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ರವಾ ಟೇಸ್ಟ್ ಬರುತ್ತೆ ಬಿಟ್ಟರೆ ರುಚಿಯಾಗಂತೂ ಇರುತ್ತೆ. ಯಾಕೆಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಶುಂಠಿ ಫ್ಲೇವರು ಸಕ್ಕದಾಗಿರುತ್ತೆ. ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಮತ್ತೊಂದು ಅನ್ನೋ ಥರ ಇರುತ್ತೆ. ನೀವು ಸಾಯಂಕಾಲ ಸ್ನ್ಯಾಕ್ಸ್ಗಂತೂ ಒಳ್ಳೆ ಪರ್ಫೆಕ್ಟ್ ಆಗಿರೋ ಅಂಥ ರೆಸಿಪಿ ಅಂತಲೇ ಅನ್ಬೋದು. ಮತ್ತ್ಯಾಕೆ ತಡ, ನಿಮ್ಮ ಮನೇಲಿ ನೀವು ಕೂಡ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.